ಸ್ನೇಹಿತರೆ ನಮಸ್ಕಾರ. ಒಬ್ಬ ಯುವತಿ ತನ್ನ ಕೆಲಸವನ್ನು ಮುಗಿಸ್ಕೊಂಡು ಪ್ರತಿದಿನದಂತೆ ಮನೆಗೆ ಹೊರಡ್ತಾಳೆ. ತಾಯಿಗೆ ಕರೆ ಮಾಡಿ, ಅಮ್ಮ ನಾನು ಬಸ್ ಮಿತಾರದೆ ಬರ್ಪೆ ಒಂತೆ ಪೊರ್ತುಡು ಅಂತೇಳಿ ಹೇಳ್ತಾಳೆ. ಅಂದರೆ ನಾನು ಬಸ್ ಎತ್ತಿದ್ದೀನಿ, ಸ್ವಲ್ಪ ಹೊತ್ತಲ್ಲಿ ಮನೆಗೆ ಬರ್ತೀನಿ ಅಂತಲೂ ಕೂಡ ಹೇಳ್ತಾಳೆ. ಏನಾದರೂ ತಿನ್ನೋಕ್ಕೆ ರೆಡಿ ಮಾಡಿ ಇಟ್ಟಿರು ಅಂತಲೂ ಕೂಡ ಹೇಳ್ತಾಳೆ. ಆದರೆ ಆ ಫೋನ್ ಕಾಲು ಆಕೆ ಜೀವನದ ಕೊನೆಯ ಫೋನ್ ಕಾಲ್ ಆಗ್ತದೆ ಅಂತೇಳ್ಬಿಟ್ಟು ಆ ತಾಯಿಯೂ ಕೂಡ ಊಹಿಸಿಯೇ ಇರಲಿಲ್ಲ. ಇನ್ಫ್ಯಾಕ್ಟ್ ಆ ಯುವತಿಯೂ ಕೂಡ ಊಹಿಸಿರಲಿಲ್ಲ. ಜುಲೈ 16ರ ಸಂಜೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ BC ರೋಡ್ ಬಸ್ ನಿಲ್ದಾಣದಲ್ಲಿ ನಡೆದಂತಹ ಆ ಒಂದು ಕೃತ್ಯ ಏನಿದೆ, ಆ ಘಟನೆ ಏನಿದೆ, ಇಡೀ ದೇಶವನ್ನು ಈಗ ಬೆಚ್ಚಿ ಬೀಳಿಸಿದೆ. ನೂರಾರು ಜನರ ಎದುರಲ್ಲೇ ಪ್ರಾಣವನ್ನು ಉಳಿಸಿಕೊಳ್ಳೋದಕ್ಕೆ ಓಡುತ್ತಿದ್ದಂತಹ 21 ವರ್ಷದ ಯುವತಿ, ಆಕೆಯ ಹಿಂದೆ ಮಾರಕಾಸ್ತ್ರವನ್ನು ಹಿಡಿದು ಓಡ್ತಾ ಇದ್ದಂತಹ ರಾಕ್ಷಸ ಯುವಕ, ಕೆಲವೇ ಕ್ಷಣಗಳಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಂಥ ಯುವತಿ, ನಂತರ ಪರಾರಿಯಾಗೋದಕ್ಕೆ ಯತ್ನಿಸಿದಂಥ ಆರೋಪಿ. ಈ ಘಟನೆ ಕೇವಲ ಒಂದು ಹತ್ಯೆಯ ಪ್ರಕರಣವಲ್ಲ. ಇದು ಪ್ರೀತಿ ನಿರಾಕರಣೆ, ಹಿಂಬಾಲಿಕೆ, ಮಹಿಳೆಯ ಸುರಕ್ಷತೆ ಮತ್ತು ಸಮಾಜದ ಜವಾಬ್ದಾರಿಯ ಬಗ್ಗೆ ಹಲವು ಪ್ರಶ್ನೆಗಳನ್ನು ಎತ್ತಿದೆ. ಈ ವಿಡಿಯೋದಲ್ಲಿ ಆ ದಿನ ನಡೆದಂತಹ ಪ್ರತಿಯೊಂದು ಬೆಳವಣಿಗೆಯನ್ನು ಟೈಮ್ಲೈನ್ ಮೂಲಕ ನೋಡೋಣ. ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಹೊರಬಂದಂತಹ ಮಾಹಿತಿಗಳು, ಸಂಬಂಧಿಕರ ಹೇಳಿಕೆಗಳು, CCTVಯ ದೃಶ್ಯಗಳು ಏನು ಸಾರ್ತಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಲಾವಣ್ಯ ಕೇವಲ 21 ವರ್ಷದ ಯುವತಿ. ದಕ್ಷಿಣ ಕನ್ನಡ ಜಿಲ್ಲೆಯ ಕಕ್ಕೆಪದವು ಗ್ರಾಮದ ನಿವಾಸಿ. ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಕನಸಿನೊಂದಿಗೆ ಕಲ್ಲಡ್ಕದಲ್ಲಿರುವಂಥ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಹುಡುಗಿ. ಈಕೆಯ ಸಹೋದರಿಯೂ ಕೂಡ ಇದೇ ಆಸ್ಪತ್ರೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ಲು. ಕುಟುಂಬದವರ ಪ್ರಕಾರ ಲಾವಣ್ಯ ತುಂಬ ಶಾಂತ ಸ್ವಭಾವದ ಹುಡುಗಿ. ಓದಿನಲ್ಲಿ ಆಸಕ್ತಿ, ಕೆಲಸದ ಮೇಲೆ ಬದ್ಧತೆ ಮತ್ತು ಕುಟುಂಬದ ಮೇಲೆ ಅಪಾರವಾದಂಥ ಪ್ರೀತಿಯನ್ನು ಹೊಂದಿದ್ಲು. ಪ್ರತಿದಿನದಂತೆ ಆ ದಿನವೂ ಕೂಡ ತನ್ನ ಕರ್ತವ್ಯವನ್ನು ಮುಗಿಸಿ ಸಂಜೆ ಮನೆಗೆ ಹೊರಟಿದ್ಲು. ಮನೆಗೆ ತಲುಪಿದ ನಂತರ ಮುಂದಿನ ದಿನದ ಬಗ್ಗೆ ಯೋಚಿಸುತ್ತಿದ್ದಂಥ ಕುಟುಂಬಕ್ಕೆ ಕೆಲವೇ ನಿಮಿಷಗಳಲ್ಲಿ ಜೀವನವನ್ನೇ ಬದಲಾಯಿಸುವಂಥ ಸುದ್ದಿ ಬರಲಿದೆ ಅನ್ನುವಂಥದ್ದು ಚಿಕ್ಕ ಸುಳಿವು ಕೂಡ ಸಿಕ್ಕಿರಲಿಲ್ಲ. ಇನ್ನು ಈ ಆರೋಪಿ, ಹಂತಕ, ರಾಕ್ಷಸ ಚೇತನ್ ಯಾರು ಅಂತೇಳಿ ನೋಡೋದಾದರೆ, ಪೊಲೀಸರ ಮಾಹಿತಿ ಮತ್ತು ಕುಟುಂಬದವರ ಹೇಳಿಕೆಗಳ ಪ್ರಕಾರ ಆರೋಪಿ ಚೇತನ್ ಲಾವಣ್ಯಗೆ ದೂರದ ಸಂಬಂಧಿಯಾಗಿದ್ದ. ವರದಿಗಳ ಪ್ರಕಾರ 4 ವರ್ಷಗಳ ಹಿಂದೆ ಇಬ್ಬರ ನಡುವೆ ಪರಿಚಯ ಇತ್ತು. ಆದರೆ ಆ ನಂತರ ಸಂಬಂಧ ಮುರಿದು ಹೋಗಿತ್ತು. ಅಲ್ಲಿಂದನೇ ಚೇತನ್ ಲಾವಣ್ಯನನ್ನು ನಿರಂತರವಾಗಿ ಸಂಪರ್ಕಿಸೋದಕ್ಕೆ, ಸಂದೇಶವನ್ನು ಕಳಿಸೋದಕ್ಕೆ, ಹಿಂಬಾಲಿಸೋದಕ್ಕೆ ಯತ್ನಿಸ್ತಿದ್ದ ಅನ್ನುವಂಥ ಆರೋಪಗಳು ಕೂಡ ಇದ್ದಾವೆ. ಕುಟುಂಬದವರ ಪ್ರಕಾರ ಲಾವಣ್ಯ ಈ ವಿಚಾರವನ್ನು ಮನೆಯಲ್ಲಿ ಸಂಪೂರ್ಣವಾಗಿ ಹೇಳಿರಲಿಲ್ಲ. ಮನೆಯವರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಅನೇಕ ಸಂಗತಿಗಳನ್ನು ತನ್ನೊಳಗೆ ಇಟ್ಟುಕೊಂಡಿದ್ಲು ಅನ್ನುವಂತಹ ಮಾಹಿತಿ ಇದೆ. ಇನ್ನು ಜುಲೈ 16ನೇ ತಾರೀಕು ಆ ಕರಾಳ ಸಂಜೆ, ಸಂಜೆ ಸುಮಾರು 5 ಗಂಟೆಯ ನಂತರ ಲಾವಣ್ಯ ಎಂದಿನಂತೆ ಆಸ್ಪತ್ರೆಯ ಕೆಲಸವನ್ನು ಮುಗಿಸ್ಕೊಂಡು ಬಂದಿದ್ಲು. ಕೆಲವು ವರದಿಗಳ ಪ್ರಕಾರ ಅದಕ್ಕೂ ಮುನ್ನ ಆಕೆ ತನ್ನ ತಾಯಿಗೆ ಕರೆ ಕೂಡ ಮಾಡಿ, ನಾನು ಬಸ್ ಹತ್ತಿದ್ದೀನಿ, ಮನೆಗೆ ಬರ್ತಾ ಇದ್ದೀನಿ, ತಿನ್ನೋಕ್ಕೇನಾದರೂ ರೆಡಿ ಮಾಡಿ ಇಡು ಅಂತಲೂ ಕೂಡ ಹೇಳಿದ್ಲಂತೆ. ಅದೇ ಸಮಯದಲ್ಲಿ ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಚೇತನ್ ಕೂಡ ತನ್ನ ಕಾರಿನಲ್ಲಿ ಆ ಭಾಗಕ್ಕೆ ಬಂದು ಹಿಂಬಾಲಿಸ್ಕೊಂಡು ಹೋಗಿದ್ದಾನೆ. ಕೆಲವು ವರದಿಗಳ ಪ್ರಕಾರ ಲಾವಣ್ಯ ಯಾವ ಸಮಯದಲ್ಲಿ ಕೆಲಸಕ್ಕೆ ಹೋಗ್ತಾಳೆ, ಕೆಲಸದಿಂದ ಮುಗಿಸ್ಕೊಂಡು ಯಾವಾಗ ಹೊರಡ್ತಾಳೆ, ಎಲ್ಲವನ್ನು ಕೂಡ ಕಳೆದ ಒಂದು 15 ದಿನಗಳಿಂದ ಅಬ್ಸರ್ವ್ ಮಾಡ್ತಾ ಇದ್ದ ಅನ್ನುವಂತಹದ್ದನ್ನು ಕೂಡ ಈಗ ಕೆಲವರು ಹೇಳ್ತಾ ಇದ್ದಾರೆ. ಬಟ್ ಇದರ ಬಗ್ಗೆ ಪೊಲೀಸರು ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ನಂತರ ಯಾವಾಗ ಲಾವಣ್ಯ ಬಂಟ್ವಾಳದ BC ರೋಡ್ನ ಬಸ್ ನಿಲ್ದಾಣ ಹತ್ತ ಬಂದು ಬಸ್ನ ಒಳಗಡೆ ಹೋಗಿ ಕೂರ್ತಾಳೋ ಆಗಲೇ ನೋಡಿ ಈ ನಿಜವಾದಂತಹ ಘಟನೆ ನಡೆಯೋದಕ್ಕೆ ಶುರುವಾಗೋದು. ಈ CCTV ಫುಟೇಜ್ನಲ್ಲೂ ಕೂಡ ಈಗ ಒಂದೊಂದು ಮಾಹಿತಿಗಳು ಕೂಡ ಬಹಿರಂಗ ಆಗ್ತಿದೆ. ಚೇತನ್ನು ಆಕೆಯನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇರುವಂಥದ್ದು, ಚೇತನ್ ಬಸ್ ಸ್ಟ್ಯಾಂಡ್ಗೆ ಬಂದು ಬೆನ್ನಿಗೆ ಒಂದು ಬ್ಯಾಗನ್ನು ಹಾಕ್ಕೊಂಡು ಹಿಂದೆ ಮುಂದೆ ಓಡಾಡ್ತಿರುವಂಥದ್ದು, ನಂತರ ಲಾವಣ್ಯ ಕೂತಂಥ ಬಸ್ಸಿಗೆ ಈತ ಹೋಗಿ ಹತ್ತುವಂಥದ್ದು, ಹತ್ತಿದ ಬಳಿಕ ಅಲ್ಲಿ ನಡೆಯುವಂಥ ಮಾತುಕತೆ. ವರದಿಗಳ ಪ್ರಕಾರ ಲಾವಣ್ಯ ಬಸ್ನಲ್ಲಿ ಕುಳಿತಿದ್ದಾಗ ಚೇತನ್ ಕೂಡ ಬಸ್ಗೆ ಹತ್ತಿದ್ದಾನೆ. ಅಲ್ಲಿ ಇಬ್ಬರ ನಡುವೆ ಮಾತುಕತೆ ನಡೆದಿದೆ. ಕೆಲವು ಸಾಕ್ಷಿಗಳ ಹೇಳಿಕೆಯ ಪ್ರಕಾರ ಆ ಮಾತುಕತೆಯ ನಂತರ ವಾಗ್ವಾದಕ್ಕೆ ತಿರುಗಿದೆ. ಇದೇ ಸಂದರ್ಭದಲ್ಲಿ ತಕ್ಷಣಕ್ಕೆ ಅವಳು ಸಹೋದರಿಗೆ, ಲಾವಣ್ಯ ತನ್ನ ಸಹೋದರಿಗೆ ಕಾಲ್ ಕೂಡ ಮಾಡ್ತಾಳೆ. ಸಹೋದರಿ ತಕ್ಷಣಕ್ಕೆ ಅವರ ಗಂಡನಿಗೆ ಕಾಲ್ ಮಾಡ್ತಾರೆ. ಗಂಡ ವಾಪಸ್ಸು ಈ ಲಾವಣ್ಯಗೆ ಫೋನ್ ಮಾಡ್ತಾರೆ, ಅಂದರೆ ಲಾವಣ್ಯನ ಭಾವ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಮಾತಾಡಿ ಇನ್ನೇನು ಅವನಿಗೆ ಫೋನ್ ಕೊಡು ಅಂತೇಳಿ ಹೇಳೋದ್ರೊಳಗಡೆ ಕಿರ್ಚುವಂಥ ಸದ್ದು ದೊಡ್ಡದಾಗಿ ಕೇಳುತ್ತದೆ.
ವರದಿಗಳ ಪ್ರಕಾರ ಆ ಸಂದರ್ಭದಲ್ಲೇ ಈಕೆ ಕಿರ್ಚೋದಕ್ಕೆ ಶುರು ಮಾಡ್ತಾಳೆ. ನಂತರ ಆಕೆಯನ್ನು ಹೊರಗಡೆ ಎಳ್ಕೊಂಡು ಬರ್ತಾನೆ. ಹೊರಗಡೆ ಎಳ್ಕೊಂಡು ಬಂದಮೇಲೂ ಕೂಡ ಈಚೆಯಿಂದ ಆಚೆ, ಆಚೆಯಿಂದ ಈಚೆ ಓಡಿ ಹೋಗೋದಕ್ಕೆ ಪ್ರಯತ್ನವನ್ನು ಮಾಡ್ತಾಳೆ. ಆದರೆ ಅಷ್ಟರೊಳಗಡೆ ಚೇತನ್ ತನ್ನ ಬ್ಯಾಂಗಿನಿಂದ ಮಾರಕಾಸ್ತ್ರವನ್ನು ಹೊರಗಡೆ ತೆಗೆದಿದ್ದಾನೆ. ಹೌದು, ಯಾವಾಗ ಚೇತನ್ನು ಮಾರಕಾಸ್ತ್ರವನ್ನು ತಂದಿದ್ದಾನೆ ಅನ್ನೋದು ಈಕೆ ಗೊತ್ತಾಗುತ್ತೋ ಒಂದಂತೂ ಸ್ಪಷ್ಟ ಆಗ್ತಿದೆ, ಇವನೇನೋ ಮಾಡೋದಕ್ಕೆ ಹೊರಟಿದ್ದಾನೆ ಅಂತೇಳಿ. ತಕ್ಷಣಕ್ಕೆ ಈಕೆ ಪ್ರಾಣವನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾಳೆ. ಆದರೆ ಏನು ಮಾಡ್ತೀರಾ, ಸಾಧ್ಯನೇ ಆಗೋದಿಲ್ಲ. ಲಾವಣ್ಯ ಬಸ್ನಿಂದ ಕೆಳಗಿಳಿದ ಕ್ಷಣದಿಂದ ಅಲ್ಲಿನ ದೃಶ್ಯಗಳು ಭಯಾನಕ ತಿರುವನ್ನು ಪಡೆದುಕೊಳ್ಳುತ್ತವೆ. ಇತ್ತೀಚೆಗೆ ಹೊರಬಿದ್ದಿರುವಂಥ CCTV ದೃಶ್ಯಗಳಲ್ಲಿ ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಓಡ್ತಾ ಇರುವಂಥ ಲಾವಣ್ಯ ಮತ್ತು ಆಕೆಯ ಹಿಂದೆ ಮಾರಕಾಸ್ತ್ರ ಹಿಡಿದು ಓಡ್ತಾ ಇರುವಂಥ ಆರೋಪಿ ಕಾಣಿಸ್ತಾನೆ. ಆ ಕೆಲವು ಸೆಕೆಂಡ್ಗಳು ಯಾವುದೇ ಸಿನಿಮಾ ದೃಶ್ಯಕ್ಕಿಂತ ಭಯಾನಕವಾಗಿದ್ವು. ಒಬ್ಬ ಯುವತಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳೋದಕ್ಕೆ ರಸ್ತೆಯ ಮಧ್ಯೆ ಓಡ್ತಾ ಇದ್ದಾಳೆ. ಆದರೆ ಆಕೆಯ ಹಿಂದೆ ಬರ್ತಿದ್ದಂಥ ವ್ಯಕ್ತಿ ಹಿಂದಕ್ಕೆ ಸರಿಯುವಂತಹ ಮನಸ್ಥಿತಿಯಲ್ಲಿರಲಿಲ್ಲ. ಇನ್ನು ಅಲ್ಲಿರುವಂತಹ ಯಾರೂ ಕೂಡ ರಕ್ಷಣೆಗೆ ಹೋಗಲಿಲ್ಲ ಅನ್ನೋದು ಮತ್ತೊಂದು ಘೋರ ದುರಂತ. ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಘಟನೆ ಆಕಸ್ಮಿಕ ಕೋಪದಲ್ಲಿ ನಡೆದಿರುವಂಥ ಸಾಧ್ಯತೆ ಅಲ್ಲವೇ ಅಲ್ಲ. ಇದು ಮುಂಚಿತ ಪೂರ್ವ ನಿಯೋಜಿತ ಅನ್ನೋದರಲ್ಲಿ ಡೌಟೇ ಇಲ್ಲ. ಆರೋಪಿ ತನ್ನೊಂದಿಗೆ ಮಾರಕಾಸ್ತ್ರವನ್ನು ತಂದಿದ್ದಾನೆ ಎನ್ನುವಂತಹದ್ದು ಯಾವಾಗ ಕ್ಲಿಯರ್ ಆಗುತ್ತೋ ಆಗ ಈಕೆಗೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇದಾದ ಬಳಿಕನೇ ನೋಡಿ ನಡೆದು ಹೋಗೋದು ಘನಘೋರ ಭೀಕರ ಬೀಭತ್ಸವಾದಂಥ ಕೃತ್ಯ. ಹೌದು, ಈ ಬೀಭತ್ಸವಾದಂಥ ಕೃತ್ಯವನ್ನು ಕಣ್ಣಾರೆ ಕಂಡಂಥವರು ಹಲವು ಜನ. ಆದರೆ ಆ ಸಂದರ್ಭದಲ್ಲೂ ಕೂಡ ರಕ್ಷಣೆಗೆ ಹೋದಂಥವರು ಯಾರೂ ಕೂಡ ಇಲ್ಲ. ಯಾರೂ ಕೂಡ ಹೋಗಿ ರಕ್ಷಣೆ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ. ಈ ಪ್ರಕರಣದಲ್ಲಿ ಹೆಚ್ಚು ಮನಕೊಲ್ಲುವಂತಹ ವಿಚಾರ ಏನಂತ ಹೇಳಿದ್ರೆ ಕೊನೆಯ ಕರೆ. ಕುಟುಂಬದವರು ಹೇಳಿದಂತೆ ಬಸ್ನೊಳಗೆ ಆರೋಪಿ ಇದ್ದಾನೆ ಎನ್ನುವಂಥ ಆತಂಕದಿಂದ ಈಕೆ ಮಾಡಿದಂಥ ಕೊನೆಯ ಕಾಲ್ ಅಂದರೆ ಅಕ್ಕನಿಗೆ ಮಾಡಿದಂಥ ಕೊನೆಯ ಕಾಲ್ ಭಾವನೊಂದಿಗೆ ಕೊನೆಯದಾಗಿ ಮಾತನಾಡಿತು. ಇಷ್ಟೇ ಕೊನೆಯದು. ಅದಾದ ಬಳಿಕ ಎಲ್ಲವೂ ಕೂಡ ಮೌನ, ಕಣ್ಣೀರು, ವೇದನೆ, ನರಕಯಾತನೆ. ಈಕೆಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದರೂ ಕೂಡ ಈಕೆಯನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯವೇ ಆಗೋದೇ ಇರುವಂತಹ ಪರಿಸ್ಥಿತಿಗೆ ಆತ ಕೊಚ್ಚಿ ಹಾಕಿದ್ದ. ಕೊಚ್ಚಿ ಸುಮ್ಮನೆ ಇದ್ನ? ಇಲ್ಲ, ಆತ ಪರಾರಿಯಾಗಿದ್ದಾನೆ. ಆ ಪರಾರಿಯಾದಂಥ ಈತನನ್ನು ಪತ್ತೆ ಹಚ್ಚೋದಕ್ಕೆ ಪೊಲೀಸರು ವಿವಿಧ ತಂಡಗಳನ್ನು ರಚನೆ ಮಾಡ್ತಾರೆ. ಕೆಲವೇ ಗಂಟೆಗಳಲ್ಲಿ ವಾಮಂಜೂರು ಪಚ್ಚನಾಡಿ ಭಾಗದಲ್ಲಿ ಆರೋಪಿಯನ್ನು ಪತ್ತೆ ಹಚ್ಚುತ್ತಾರೆ. ಮಾಹಿತಿಗಳ ಪ್ರಕಾರ ಬಂಧನದ ವೇಳೆ ಆತ ವಿಷ ಪದಾರ್ಥವನ್ನು ಸೇವಿಸಿ ಜೀವವನ್ನು ಬಿಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾನೆ, ಅಥವಾ ಹೊಸ ನಾಟಕದ ಯತ್ನವನ್ನು ಕೂಡ ಮಾಡಿದ್ದಾನೆ. ಈಗ ಆತ ಚೇತರಿಸಿಕೊಳ್ತಾ ಇದ್ದಾನೆ. ಈಗ ಪೊಲೀಸರು ಹಲವು ದಿಕ್ಕಿನಲ್ಲಿ ಪರಿಶೀಲನೆ ಮಾಡಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಬಟ್ ಸಂಬಂಧಿಕರ ಆಗ್ರಹ, ಅಲ್ಲಿಗೆ ಬಂದಂಥವರ ಪ್ರತಿಯೊಬ್ಬರ ಆಗ್ರಹ ಏನು ಅಂತೇಳಿ ಹೇಳಿದ್ರೆ, ಯಾವ ಜಾಗದಲ್ಲಿ ಈ ಪರಮ ಪಾಪಿ ರಾಕ್ಷಸ ಚೇತನ್ ಈ ಕೃತ್ಯವನ್ನು ನಡೆಸಿದ್ನೋ ಅದೇ ಜಾಗದಲ್ಲಿ ನಿಲ್ಲಿಸಿ ಅದೇ ಜಾಗದಲ್ಲಿ ಅವನನ್ನು ಎನ್ಕೌಂಟರ್ ಮಾಡಿ ಮುಗಿಸ್ಬಿಡಿ. ಇದು ಸಮಾಜಕ್ಕೊಂದು ಪಾಠ ಆಗಬೇಕು. ಸಮಾಜದಲ್ಲಿ ಮತ್ತೆ ಇಂತಹ ಘಟನೆಗಳು, ಇಂತಹ ಕ್ರೌರ್ಯಗಳು ನಡಿಬಾರ್ದು. ಆತ ಇವತ್ತು ಜೈಲಿನಲ್ಲಿರ್ಬೋದು, ಜೈಲಿಗೆ ಹೋಗ್ಬೋದು, ವರ್ಷಗಳ ಕಾಲ ಜೈಲಿನಲ್ಲೇ ಇರ್ಬೋದು. ಆದರೆ ಅಲ್ಲಿಂದ ಹೊರಗಡೆ ಬಂದ ಬಳಿಕ ಮತ್ತೆ ಅದೇ ರೀತಿಯಾದಂಥ ಕೆಲಸವನ್ನು ಮಾಡೋದಿಲ್ಲ ಅಂತೇಳಿ ಏನು ಗ್ಯಾರಂಟಿ? ಆತನ ಬಗ್ಗೆ ತನಿಖೆ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲದೂ ಕೂಡ ಲೈವ್ ಆಗಿ ನಡೆದಿದೆ, ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಇದಕ್ಕಿಂತ ಸ್ಪಷ್ಟವಾದಂಥ ಸಾಕ್ಷಿ ಮತ್ತೊಂದು ಇಲ್ಲವೇ ಇಲ್ಲ. ಇನ್ನು ಅಲ್ಲಿದ್ದಂತಹ CCTV ಫುಟೇಜ್ಗಳಾಗಿರ್ಬೋದು, ಜೊತೆಗೆ ಪ್ರಯಾಣಿಕರ ಹೇಳಿಕೆ, ಪ್ರತ್ಯಕ್ಷ ಸಾಕ್ಷಿಗಳು ಎಲ್ಲರೂ ಕೂಡ ಇದ್ದಾರೆ. ಎಲ್ಲವೂ ಕೂಡ ಇರುವಂಥ ಸಂದರ್ಭದಲ್ಲಿ ಆಲೋಚನೆ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಆತನನ್ನು ತಕ್ಷಣಕ್ಕೆ ಎನ್ಕೌಂಟರ್ ಮಾಡಬೇಕು ಅನ್ನೋಂಥ ಆಗ್ರಹ ಕೇಳಿ ಬರ್ತಾ ಇದೆ. ಇನ್ನಿಲ್ಲಿ ಸಾಮಾಜಿಕ ಜವಾಬ್ದಾರಿ ಬಗ್ಗೆನೂ ಕೂಡ ನಾವು ಮಾತನಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಇಂಥ ಪರಿಸ್ಥಿತಿಯಲ್ಲಿದ್ದಾಗ ಆ ವ್ಯಕ್ತಿಯ ರಕ್ಷಣೆಗೆ ಹೋಗುವಂಥದ್ದು ನಮ್ಮ ಕರ್ತವ್ಯ ಆಗ್ತದೆ. ಅದೇನೇ ಆಗಿರ್ಬೋದು, ರಕ್ಷಣೆ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದಾಗಿತ್ತು. ಅಲ್ಲಿದ್ದಂಥ ಸ್ಥಳೀಯ ಪೊಲೀಸರನ್ನು ಕರ್ಕೊಂಬರ್ಬೋದಾಗಿತ್ತು. ತಕ್ಷಣಕ್ಕೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ಬೋದಾಗಿತ್ತು. ಆಮೇಲೆ ಎಲ್ಲರೂ ಕೂಡ ಈಗ ಫಾರ್ ಎಕ್ಸಾಂಪಲ್ ಬಸ್ಸಲ್ಲೊಂದು 20-30 ಜನ ಅಂತೂ ಮಿನಿಮಮ್ ಇರ್ತಾರಲ್ಲ, ಎಲ್ಲರೂ ಕೂಡ ತಕ್ಷಣಕ್ಕೆ ಇಳಿದು ಹೋಗಿ ಆತನನ್ನು ಬೆದರಿಸಿ ಅಲ್ಲಿಂದ ಓಡಿಸಿದರೆ ಒಂದು ಜೀವ ಅಂತೂ ದೇವರನ್ನೇ ಉಳಿತಿತ್ತು. ಯಾವುದೇ ಡೌಟ್ ಬೇಡ, ಆರಾಮಲ್ಲಿ ಉಳಿಸ್ಬೋದಾಗಿತ್ತು. ಆದರೆ ಏನು ಮಾಡ್ತೀರಾ? ಇಲ್ಲಿ ಪ್ರೀತಿ ಒಪ್ಪಿಕೊಳ್ಳಲಿಲ್ಲ, ಆಕೆಗೆ ಬೇರೆ ಮದುವೆಯನ್ನು ಮಾಡ್ತಾರೆ, ಬೇರೆ ಹುಡುಗನನ್ನು ನೋಡುತ್ತಿದ್ದಾರೆ ಅನ್ನುವಂಥ ವಿಚಾರ ಯಾವಾಗ ಈ ಪರಮ ಪಾಪಿ ಚೇತನ್ಗೆ ಗೊತ್ತಾಯಿತೋ ಆಗಲೇ ನೋಡಿ ಇಂತಹ ಘನಘೋರ ಕೃತ್ಯವನ್ನು ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಇಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಗಳು ನಡೀತಿದ್ದಾವೆ. ಆದರೆ ನಾವಿಲ್ಲಿ ಬೇರೆ ಎಲ್ಲವನ್ನು ಕೂಡ ಬದಿಗಿಟ್ಟು ನೋಡೋದಾದರೆ ಇಂತಹ ಘಟನೆಗಳು ನಡೆದಾಗ ನಮ್ಮ ಸಮಾಜದ ಸ್ವಾಸ್ಥ್ಯ ಎಷ್ಟರ ಮಟ್ಟಿಗೆ ಕೆಟ್ಟಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಕಳೆದ 4-5 ತಿಂಗಳಿಂದ ನಡೀತಿರುವಂಥ ಈ ರೀತಿಯಾದಂಥ ಬೇರೆ ಬೇರೆ ಘಟನೆಗಳು ಬೇರೆ ಬೇರೆ ವಿಧವಾದಂಥ ಪಾಠವನ್ನು ಕಲಿಸ್ತಿದೆ.
ಇವೆಲ್ಲವೂ ಕೂಡ ಅಪಾಯಕಾರಿ ಅನ್ನೋದರಲ್ಲಿ ಯಾವ ಡೌಟ್ ಕೂಡ ಇಲ್ಲ. ಇನ್ನು ಸಮಾಜ ಹೀಗೆ ಸಾಗ್ತಾ ಹೋದರೆ ಯಾವತ್ತೂ ಈ ಸಮಾಜ ಸರಿ ಹೋಗುತ್ತೆ ಅನ್ನುವಂಥ ಆತಂಕವೂ ಕೂಡ ಮತ್ತೊಂದು ಕಡೆ ಕಾಡದೆ ಇರಲಾರದು. ವಾಟೆವರ್, ಈ ಬಂಟ್ವಾಳದ BC ರೋಡ್ನಲ್ಲಿ ನಡೆದಂತಹ ಈ ಘಟನೆ ಇಡೀ ಸಮಾಜಕ್ಕೆ ಒಂದು ನೀತಿ ಪಾಠ ಅಂತಲೂ ಕೂಡ ಹೇಳ್ಬೋದು, ಮತ್ತು ಸಮಾಜ ಯಾವ ರೀತಿ ಇದೆ ಅನ್ನೋದಕ್ಕೂ ಕೂಡ ಒಂದು ಸ್ಪಷ್ಟವಾದಂಥ ಕೈಗನ್ನಡಿ ಅಂತೇಳಿ ಹೇಳ್ಬೋದು. ನಿಮ್ಮ ಪ್ರಕಾರ ಈ ಆರೋಪಿ ಚೇತನ್ಗೆ ಯಾವ ರೀತಿಯಾದಂಥ ಶಿಕ್ಷೆ, ಎಷ್ಟು ಕಠಿಣವಾದಂಥ ಶಿಕ್ಷೆಯನ್ನು ವಿಧಿಸಿದ್ರೆ ಬೆಟರ್, ಸರಿಯಾಗುತ್ತೆ ಅಂತೇಳಿ ಅನಿಸ್ತದೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.